ಈಗ ಮಂಗಳೂರಿನ ಪರಿಸ್ಥಿತಿ ಈಗಾಗಲೇ ನಿನ್ನೆ ಮೊನ್ನೆ ಎಲ್ಲ ಭೇಟಿ ಕೊಟ್ಟು ಅಲ್ಲಿ ಅನೇಕ ಬದಲಾವಣೆ ಕೂಡ ಮಾಡಿದ್ದೀವಿ. ಆಮೇಲೆ ಅಲ್ಲಿ ಕಾನೂನಿನ ಕ್ರಮಗಳನ್ನು ಇನ್ನೂ ಚುರುಕಾಗಿ ಮಾಡ್ತಕ್ಕಂಥದ್ದಕ್ಕೆ ಸ್ಪಷ್ಟ ಒಂದು ಆದೇಶವನ್ನು ಕೂಡ ಕೊಟ್ಟಿದ್ದೇವೆ. ನಮ್ಮ ಹೋಮ್ ಮಿನಿಸ್ಟ್ರು ಪರಮೇಶ್ವರ್ ಅವರು, ಆಮೇಲೆ ಮುಖ್ಯಮಂತ್ರಿ ಅವರು ಕೂಡ ಅವರು ನಿನ್ನೆ ಮೊನ್ನೆ DC ಕಾನ್ಫರೆನ್ಸಲ್ಲಿ ಅವರು ಹೇಳಿದ್ದಾರೆ, ಈ ರೀತಿ ಒಂದು ದ್ವೇಷದ ಭಾಷಣಗಳು ಆಮೇಲೆ ಪ್ರಚೋದನ ಮಾಡ್ತಕ್ಕಂಥ ಶಕ್ತಿಗಳು ಅದನ್ನು ದಮನ ಮಾಡುವಂಥದ್ದು ಬಹಳ ಮುಖ್ಯ ಇದೆ ಮತ್ತು ಕಾನೂನಿನ ಒಂದು ಕ್ರಮಗಳು ಕಟ್ಟುನಿಟ್ಟಾಗಿ ಆಗಬೇಕು. ಹಾಗೆಯೇ ಮುಂದಿನ ದಿವಸದಲ್ಲಿ ಹೇಗೆ ಶಾಂತಿಯ ಮರುಸ್ಥಾಪನೆ ಮಾಡ್ತಕ್ಕಂಥದ್ದಕ್ಕೆ ಕೆಲವು ಕ್ರಮಗಳು ಕೂಡ ತಗೊಳ್ಬೇಕಾಗ್ತದೆ. ಅದು ಯಾವ ರೀತಿಯಾಗಿ ತಗೊಳ್ಬೇಕು ಅಂತಲೂ ಕೂಡ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಎಲ್ಲರನ್ನು ಕೂಡ ಸೇರಿಸಿ ಜೋಡಿಸಿ ಸೌಹಾರ್ದವಾದಂಥ ವಾತಾವರಣ ನಿರ್ಮಾಣ ಮಾಡುವಂಥದ್ದು ಅದೂ ಕೂಡ ಒಂದು ಕಡೆಯಿಂದ ಪ್ರಯತ್ನ ಮಾಡಬೇಕು ಅಂತ ನಮ್ಮ ತೀರ್ಮಾನಗಳು ಮಾಡ್ಕೊಂಡ್ಬಂದಿದ್ದೀವಿ. ಶಾಂತಿ ಸಭೆ ಅನ್ನೋದ್ರ ಬಗ್ಗೆ ಇಲ್ಲ, ಅದೇ ನಾನು ಹೇಳಿದ್ನಲ್ಲಿ ಯಾವ ರೀತಿಯಾಗಿ ಮಾಡಬೇಕು, ಎಲ್ಲರೂ ಕೂಡ ಬರಬೇಕು, ಎಲ್ಲರೂ ಭಾಗವಹಿಸಬೇಕು ಮತ್ತು ಒಂದು ಭ್ರಾತೃತ್ವ ಸೌಹಾರ್ದತ ಒಂದು ವಾತಾವರಣ ನಿರ್ಮಾಣ ಆಗಬೇಕು. ಮತ್ತು ಇದು ನೋಡಿ 90-95% ಜನರಿಗೆ ಇದು ಯಾವುದೂ ಬೇಕಾಗಿಲ್ಲ. ಕೆಲವು ಶಕ್ತಿಗಳು ಸಂಘಟನೆಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಇದಕ್ಕೆ ಎಲ್ಲ ರೀತಿಯ ಪ್ರಚೋದನೆ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಜನರು ಏನು ಬಯಸ್ತಾರೆ ಅಂತ ಹೇಳಿದ್ರೆ ಸುವ್ಯವಸ್ಥೆ ಇರಬೇಕು ಮತ್ತು ನೆಮ್ಮದಿಯಿಂದ ಬದುಕನ್ನು ನಡೆಸ್ತಕ್ಕಂಥದ್ದಕ್ಕೆ ಅವಕಾಶ ಆಗಬೇಕು. ಆದರೆ ಅದಕ್ಕೆ ಎಲ್ಲ ವ್ಯಕ್ತಿಗಳು ಎಲ್ಲ ಸಂಘಟನೆಯವ್ರನ್ನು ಕೂಡ ಸೇರಿಸಿ ನಾವು ಆ ಧ್ವನಿಯನ್ನು ಎತ್ತತಕ್ಕಂಥದ್ದು ಬಹಳ ಮುಖ್ಯ. ಸುಮ್ಮನೆ ಇದ್ರೆ ಏನಾಗ್ತದೆ, ಈ ಶಕ್ತಿಗಳೇ ಅವ್ರ ಧ್ವನಿಯೇ ಎಲ್ಲ ಕಡೆ ಕೇಳಿಸುವಂಥದ್ದಾಗ್ತದೆ. ಆದ್ದರಿಂದ ಯಾರಿಗೆ ಒಂದು ಸಹಬಾಳ್ವೆ ಬೇಕು, ಒಳ್ಳೆಯ ವಾತಾವರಣ ಬೇಕು ಮತ್ತು ಅಂಥವ್ರ ಧ್ವನಿಗಳು ನಾವು ಹೆಚ್ಚಾಗಿ ಮಾತಾಡ್ತಕ್ಕಂಥದ್ದು ಆಗಬೇಕು, ಅದಕ್ಕೆ ಹೆಚ್ಚು ಶಕ್ತಿಯನ್ನು ತುಂಬಬೇಕು. ಅದಕ್ಕೇ ನಾವು ಕೆಲವರು ತೀರ್ಮಾನಗಳನ್ನು ಮಾಡ್ತಕ್ಕಂಥದ್ದಕ್ಕೆ ಕ್ರಮಗಳು ತಗೊಳ್ತಕ್ಕಂಥದ್ದಕ್ಕೆ ನಾನು ಎಲ್ಲ ಯೋಚನೆ ಮಾಡ್ತಾ ಇದ್ದೀನಿ. ಮುಂದಿನ ದಿವಸದಲ್ಲಿ ಅದೆಲ್ಲ ಹೇಳ್ತೀವಿ ನಾವು ಯಾವ ರೀತಿಯಾಗಿ ನಾವು ಮುಂದಕ್ಕೆ ಹೋಗ್ತೀವಿ ಅಂತ. ಆಂಟಿ ಕ್ರಿಮಿನಲ್ ಟಾಸ್ಕ್ ಫೋರ್ಸ್ ಅನ್ನು ಕೂಡ ಹೇಗೆ ಕಾರ್ಯ ಇದಕ್ಕೆಂದರೆ ಈ 3 ಜಿಲ್ಲೆಗಳಲ್ಲಿ ಇದು ಬಹಳ ವಿಶೇಷವಾಗಿ ಇರುವಂಥದ್ದು. ಕೆಲವು ಸಂಘಟನೆಗಳಿದ್ದಾರೆ 2 ಕಡೆಯೂ ಕೂಡ, ಅದು ನಾನು ಹಿಂದೂ ಮುಸ್ಲಿಂ ಅಂತ ಹೇಳೋದಿಲ್ಲ, 2 ಕಡೆಯೂ ಕೂಡ ಇದ್ದಾರೆ. 2 ಕಡೆಯೂ ಕೂಡ ಅದಕ್ಕೆ ಪ್ರಚೋದನೆ ಮಾಡ್ತಕ್ಕಂಥವ್ರು ಇದ್ದಾರೆ. ಆದ್ದರಿಂದ ಅದಕ್ಕೆ ವಿಶೇಷವಾದಂಥ ಕ್ರಮಗಳಾಗಬೇಕು ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ. ಅದಕ್ಕೇ ಈ ಒಂದು ಸ್ಪೆಷಲ್ ಆ್ಯಕ್ಷನ್ ಫೋರ್ಸನ್ನು ವಿಶೇಷ ತಂಡವನ್ನು ನಾವು ರಚನೆ ಮಾಡಿದ್ದೀವಿ. ಅದು ಸದ್ಯದಲ್ಲೇ ಕಾರ್ಯೋನ್ಮುಖರಾಗ್ತಾರೆ. ಸರ್, ಎಲ್ಲ ಅವಧಿಯಲ್ಲೂ ಈ ಘಟನೆಗಳು ನಡೆದಿದೆ. ಅದರ ಪಕ್ಷ ಅಥವಾ ಶಾಸಕರು ಯಾರು ಉಸ್ತುವಾರಿ ಯಾವುದು ಇಂಪಾರ್ಟೆಂಟ್ ಆಗಿರಲಿಲ್ಲ ಸರ್ ಅಲ್ಲಿ. ಆದರೆ ತಮ್ಮ ಉಸ್ತುವಾರಿ ಸಮಯದಲ್ಲಿ ಇದಾಗ್ತಿರುವಾಗ ಸ್ಥಳೀಯವಾಗಿ ಏನಾದರೂ ಲಾಬಿ ನಡೀತಾ ಇದೆಯಾ ಸರ್ ತಮ್ಮ ಉಸ್ತುವಾರಿ? ಇಲ್ಲ, ಅವೆಲ್ಲ ಏನಿಲ್ಲ. ಕೆಲವರು ನೋಡಿ ಆ ಥರದ್ದು ಏನೂ ಇಲ್ಲ. ಯಾವುದೋ ಒಂದು ಕೆಲವರು ಒಬ್ಬರಿಬ್ಬರು ಹೇಳೋದಕ್ಕೋಸ್ಕರನೇ ಅದೇನೂ ಆಗೋದಿಲ್ಲ. ಈಗ ನಾನು ನಿನ್ನೆ ಮೊನ್ನೆ ಅಲ್ಲೇ ಇದ್ದೆ, ಎಲ್ಲರ ಜೊತೆನೂ ಮಾತನಾಡಿದೆ, ಅನೇಕ ಜನರನ್ನು ಭೇಟಿಯಾದೆ ಮತ್ತು ಮೃತ ಆಗಿರ್ತಕ್ಕಂಥ ಕುಟುಂಬದ ಅವ್ರ ಮನೆಗೂ ಕೂಡ ಹೋಗಿದ್ದೆ. ಆ ಗ್ರಾಮಕ್ಕೂ ಕೂಡ ಪಾಪ ಅವನು ಎಲ್ಲರ ಜೊತೆ ಚೆನ್ನಾಗೂ ಇದ್ದ, ಅವನು ಎಲ್ಲರ ಜೊತೆನೂ ಚೆನ್ನಾಗಿದ್ದ, ಅವನು ಹಿಂದೂಗಳ ಜೊತೆನೂ ಚೆನ್ನಾಗಿದ್ದ. ಆದರೂ ಕೂಡ ಅವನ್ನ ಸಾಯಿಸ್ಬಿಟ್ರು. ಅದರಿಂದ ಇದು ನಾವು ಆ ಥರ ಇಂಥ ಸಮಯದಲ್ಲಿ ಕೆಲವರು ಭಾವೋದ್ವೇಗಕ್ಕೆ ಒಳಗಾಗಿ ಏನೋ ಮಾತಾಡ್ಬೋದು. ಅದಕ್ಕೆ ನಾನು ಜಾಸ್ತಿ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮ ಜವಾಬ್ದಾರಿ ಏನಿದೆ ಅದನ್ನು ಮಾಡ್ಕೊಂಡು ಹೋಗ್ತೀವಿ. ಉಸ್ತುವಾರಿ ಬದಲಾವಣೆ ಕೇಳಿದ್ರೆ? ಇಲ್ಲ, ಅವೆಲ್ಲ ಸುಮ್ಮನೆ, ಅವೆಲ್ಲ ಯಾವುದೂ ಇರಲಿಲ್ಲ. ಎಲ್ಲಿಂದ ಬಂದಂತೂ ಕೂಡ ನನಗೆ ಗೊತ್ತಿಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.